ಅಷ್ಟೇ ಮುಗಿದೋಯ್ತು ಇವ್ನು ಸಮಾಧಿಗೆ ಅಂತ ಹೇಳಿದ್ರು ಕೂಡ ನೀನು ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ಬೇಕು, ನಾನು ಸತ್ರು ಕೂಡ ತಿರುಗಿ ಮತ್ತೆ ಬದುಕಿ ಬರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ನೀನು ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಬೇಕು. ನನ್ನ ಎಲ್ಲರೂ ನಷ್ಟ ಇವನು ತಳ್ಳಲ್ಪಟ್ಟ ಕಲ್ಲೆಂದ್ರು ಕೂಡ ನನ್ನನ್ನು ದೇವರು ಅದ್ಭುತವಾಗಿ ಉಪಯೋಗ ಮಾಡ್ತಾನಂತ ನೀನು ಓವರ್ ಕಾನ್ಫಿಡೆನ್ಸ್ ದೇವರಲ್ಲಿ ಆಯ್ತು. ನನ್ನ ಲೈಫ್ ಎಲ್ಲರೂ ಅನ್ಕೊಳ್ತಿರ್ಬೋದು, ಎಲ್ಲರೂ ಇವನು ಕೆಲ್ಸಕ್ಕೆ ಬರಲ್ಲ, ಇವನು ಮನೆಗೆ ಬಾರ, ಭೂಮಿಗೆ ಬಾರ, ಕುಟುಂಬಕ್ಕೆ ಇವನು ವೇಸ್ಟ್, ಇವನು ಇವನು ಏನು ಮಾಡಕ್ ಆಗಲ್ಲ, ಹುಟ್ಟಿದ್ದೇ ವೇಸ್ಟ್ ಅಂತ ಅನ್ಕೊಳ್ತಿರುವಾಗಲೂ ನೀನು ಓವರ್ ಕಾನ್ಫಿಡೆನ್ಸ್ ಇಡ್ಬೇಕು. ದೇವರು ನನ್ನನ್ನು ಹತ್ತಲಾರದ ಸ್ಥಾನಮಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಯಾಕೆ? ದೇವರಲ್ಲಿ ನಿನಗೆ ಧೈರ್ಯ ಇರಬೇಕು, ದೇವರಲ್ಲಿ ನಂಬಿಕೆ ಇರಬೇಕು, ದೇವರಲ್ಲಿ ಭರವಸೆ ಇರಬೇಕು. ಯಾಕೆಂದ್ರೆ ನಾನು ನಂಬಿದ ದೇವರು ಆತನು ಸತ್ತವರೊಳಗಡೆಯಿಂದ ಬದುಕಿದಂತ ದೇವರು, ಬದುಕಿಸುವ ದೇವರಾಗಿದ್ದಾನೆ. ಭಕ್ತನಾದ ಪೌಲನಿಗೆ ಹೇಳ್ತಾ ಇದ್ದೇನೆ, ನಮ್ಮ ಮೇಲೆ ಭರವಸೆನೇ ಇಲ್ಲ, ಕುಟುಂಬದವರ ಮೇಲೆ ಭರವಸೆನೇ ಇಲ್ಲ, ನಿಮ್ಮ ಮೇಲೆ ಮಾತ್ರ ಭರವಸೆನೇ ಇಲ್ಲ. ನಾನು ಭರವಸೆ ಇಟ್ಟಿದ್ದು ಸತ್ತವರೊಳಗಡೆಯಿಂದ ಎದ್ದು ಬಂದ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟಿದ್ದೆ. ಅದಕ್ಕೆ